ನಮಗೆ ಸಹಕಾರವನ್ನು ಮಾಡಿದರೆ ನಿಮಗೆ ಮೊದಲನೇದಾಗಿ ಧನ್ಯವಾದಗಳನ್ನು ಅರ್ಪಿಸ್ತೇವೆ. ನಿನ್ನೆ ಏನು ನಡೆದ ದಾವಣಗೆರೆ ದಕ್ಷಿಣ ಕ್ಷೇತ್ರ ಉಪಚುನಾವಣೆಯಲ್ಲಿ ಏನು ಮತದಾನ ಮಾಡಿರ್ತಕ್ಕಂಥ ಮತದಾರರಿಗೆ ಹೃದಯಪೂರ್ವಕವಾಗಿರ್ತಕ್ಕಂಥ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಜೊತೆಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಈ ಒಂದು ಉಪಚುನಾವಣೆಯಲ್ಲಿ ಪ್ರಚಾರದ ವೇಳೆಯಲ್ಲಿ ಪೂರ್ಣ ನಿಷ್ಠೆ ಹಾಗೂ ಬದ್ಧತೆಗಳಿಂದ ಪರಿಶ್ರಮಿಸಿ ಸಾರ್ಥಕತೆಯನ್ನು ಮೆರೆದ ನಮ್ಮೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು, ಹಿರಿಯರು, ಪ್ರಮುಖರು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೂ ಮಂಡಲದ ಪದಾಧಿಕಾರಿಗಳು, ಹಿರಿಯ ನಾಯಕರುಗಳು ಎಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಒಂದು ಉಪಚುನಾವಣೆಯಲ್ಲಿ ಕೆಲವು ಒತ್ತಡಗಳು ಸಂದರ್ಭದಲ್ಲಿ ಎದುರಾದ ಒತ್ತಡಗಳು, ಸವಾಲುಗಳನ್ನು ನಮ್ಮ ಕಾರ್ಯಕರ್ತರು ನಿರ್ವಹಿಸಿ ಅಚ್ಚುಕಟ್ಟಾಗಿ ಕೆಲಸವನ್ನು ಮಾಡಿದರೆ ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದರೂ ಸಾಲದು. ಅವರಿಗೆ ಮೊದಲನೇದಾಗಿ ಅವರ ಎರಡೂ ಕೈ ಜೋಡಿಸಿ ನಮಸ್ಕಾರ ಮಾಡಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಜೊತೆಗೆ ಮತದಾರ ದೇವರ ಪ್ರಭುಗಳು ನಿಜವಾಗ್ಲೂ ಇವತ್ತು ಮತದಾನ ಮಾಡುವಂಥ ಸಂದರ್ಭದಲ್ಲಿ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ ಅಂತ ನಾನು ಕೂಡ ಭಾವಿಸಿದ್ದೀನಿ. ಅವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನಿಮ್ಮ ಒಂದು ಅಮೂಲ್ಯವಾದ ಮತ ಪ್ರಜಾಪ್ರಭುತ್ವಕ್ಕೆ ಬಲ ಅಂತಕ್ಕಂಥ ಮಾತನ್ನು ಹೇಳಿ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಎಲ್ಲ ಮತದಾರ ಬಾಂಧವರಿಗೂ ಕೂಡ ನನ್ನ ಕೊನೆಯ ಉಸಿರಿರುವಾಗ ನಾನು ಚಿರುಣಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಏನು ಕೇಳೋದೈತೇನಣ್ಣ? ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರು, ಸಾರ್ವಜನಿಕರು ಎಲ್ಲರೂ ಕೂಡ ಕಾಂಗ್ರೆಸ್ನ ವಿರೋಧ ಮಾಡ್ತಾ ಇದ್ದಾರೆ. ಅವರ ಆಕ್ರೋಶನ ಯಾವ ರೀತಿ ಹೊರಗಾಕ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರು. ಆಕ್ಚುಲಿ ಈ ಮತದಾರದ ಮೂಲಕ ಕಾಂಗ್ರೆಸ್ ವಿರುದ್ಧವಾಗಿ ಭಾರತೀಯ ಜನತಾ ಪಕ್ಷಕ್ಕೆ ಮತ ಹಾಕಿ ಅವರ ಆಕ್ರೋಶನ ಹೊರಹಾಕಿದ್ದಾರೆ. ಹಂಗಾಗಿ ನಾವು ಪ್ರಚಾರನೂ ಅಷ್ಟೇ ಚೆನ್ನಾಗಿ ಮಾಡಿದ್ವಿ. ನಮ್ಮ ದೇಶದ ಪ್ರಧಾನಮಂತ್ರಿ ಅವರು ಮಾಡಿರ್ತಕ್ಕಂಥ ಸಾಧನೆಗಳು, ರಾಜ್ಯದ 4 ಜನ ಮುಖ್ಯಮಂತ್ರಿ ಮಾಡಿರ್ತಕ್ಕಂಥ ಸಾಧನೆಗಳು, ಈಗಿರ್ತಕ್ಕಂಥ ರಾಜ್ಯಾಧ್ಯಕ್ಷರು ಏನು ನಮ್ಮ ರಾಜ್ಯವನ್ನ ಭಾರತೀಯ ಜನತಾ ಪಕ್ಷ ತಗೊಂಡು ಹೋಗ್ತಾ ಇದ್ದಾರೆ, ಅದನ್ನೆಲ್ಲದನ್ನೂ ಕೂಡ ಜನರ ಮುಂದೆ ಇಟ್ಟು ನಾವು ಮತ ಕೇಳಿದೀವಿ. ಹಂಗಾಗಿ ನಮ್ಮ ಅಭ್ಯರ್ಥಿ ಎಷ್ಟರಲ್ಲಿ ಗೆಲ್ತಾರೆ ಅಂತ ಹೇಳ್ತೀರಿ. ನೀವು ಬಹಳ ಆಶ್ಚರ್ಯ ಆಗ್ತೀರಿ ಹೇಳಿದ್ರೆ 15ರಿಂದ 20 ಸಾವಿರ ಲೀಡಲ್ಲಿ ನಾವು ಗೆಲ್ತೀವಿ. ಇದು ಶತಸಿದ್ಧ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಅವರೆಲ್ಲರಿಗೂ ಕೃತಜ್ಞತೆ ಹೇಳಿದ್ರು. ನಾನು ಕೂಡ ಕೃತಜ್ಞತೆ ಹೇಳಿಕ್ ಬಯಸ್ತೀನಿ. ಯಾಕಂದ್ರೆ ಶ್ರೀನಿವಾಸ್ ಕ್ಯಾಂಡಿಡೇಟು, ಯಶವಂತಣ್ಣ ಕ್ಯಾಂಡಿಡೇಟ್, ಅಜಯ್ ಕುಮಾರ್ ಕ್ಯಾಂಡಿಡೇಟ್ ಅನ್ಕೊಂಡು ಹೋಗಿದ್ವಿ. ನಾವು ಎಲ್ಲರೂ ಕೂಡ ಆಸ್ಪಿರೆಂಟ್ಸ್ ಎಲ್ಲ ಕ್ಯಾಂಡಿಡೇಟ್ ಅನ್ಕೊಂಡು ಹೋಗಿದ್ವಿ. ನಾವು ಚುನಾವಣಾಧಿಕಾರಿಗಳಿಗೆ ಕೃತಜ್ಞತೆ ಹೇಳಿಕ್ ಬಯಸ್ತೀನಿ. ಯಾಕಂದ್ರೆ ಸಮಯಕ್ಕೆ ಸರಿಯಾಗಿ 6 ಗಂಟೆ ಕ್ಲೋಸ್ ಮಾಡಿದ್ರು. ನನ್ನ ಯಶವಂತಣ್ಣ ಚುನಾವಣೆಯಲ್ಲಿ 8, 9, 10 ಗಂಟೆ ತನಕ ಚುನಾವಣೆ ವೋಟಿಂಗ್ ನಡೆದಿತ್ತು. ಆಮೇಲೆ ಪೊಲೀಸ್ ಸಿಬ್ಬಂದಿಯವರಿಗೂ ಕೂಡ ನಾವು ಕೃತಜ್ಞತೆಯನ್ನು ಹೇಳಲಿಕ್ಕೆ ಬಯಸ್ತೀವಿ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು, ಮುಖಂಡರುಗಳು, ರಾಜ್ಯದ ವರಿಷ್ಠರು, ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಕ್ಯಾಂಡಿಡೇಟ್ ನಮಗೆ ಸಮಯಕ್ಕೆ ಸರಿಯಾಗಿ ಅಷ್ಟೇ ಬೇಗ ನಮಗಿಂತ ಅರ್ಧ ಗಂಟೆ ಮುಂಚೆ ರೆಡಿಯಾಗಿ ನಮಗೆ ಸ್ಪಂದಿಸ್ತಿದ್ರು. ಯಶವಂತಣ್ಣವರು ಅಷ್ಟೇ ಫೋನ್ ಮಾಡ್ತಿದ್ರು, ಇಂಥ ಹತ್ರ ಇದೀವಿ ಬರ್ರಿ ಅಂತ, ನಮಗಿಂತ ಮುಂಚೆ. ಹಂಗಾಗಿ ನಮ್ಮ ಎಲ್ಲ ವರಿಷ್ಠರುಗಳು, ಬಹಳ ನಮ್ಮ ಕ್ಯಾಂಡಿಡೇಟ್ ಅಷ್ಟೇ ಎಲ್ಲರೂ ಕೂಡ ಇಲ್ಲಿರ್ತಕ್ಕಂಥವ್ರಾಗ್ಲಿ ಎಲ್ಲ ಕಾರ್ಯಕರ್ತರು, ಮುಖಂಡರುಗಳು ತುಂಬಾ ಚೆನ್ನಾಗಿ ಸ್ಪಂದಿಸಿದ್ದಾರೆ. ಹಂಗಾಗಿ ನಾನು ಶ್ರೀನಿವಾಸ್ ದಾಸ್ಕರಿ ಅಪ್ಪನವರ ಪರವಾಗಿ ನಾನು ಕೂಡ ಅವರೆಲ್ಲರಿಗೂ ಸಹ ಕೃತಜ್ಞತೆಯನ್ನು ಹೇಳಕ್ ಬಯಸ್ತೇನೆ.